ಹಾಸನ ಜಿಲ್ಲೆಯಲ್ಲೂ ಕೂಡ ಮುಂದುವರೆದ ಭಾರೀ ಮಳೆ. ದೊಡ್ಡಕೊಪ್ಪಲು ಭಾಗದಲ್ಲಿ ರಸ್ತೆಗೆ ಬಿದ್ದಂತ ಮರ ಬಿದ್ದ ಹಿನ್ನೆಲೆಯಲ್ಲಿ ಹೆದ್ದಾರಿ 75ರಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ಬಿಟ್ಟಿದೆ. ರಸ್ತೆಯಲ್ಲಿ ಬಿದ್ದ ಮರವನ್ನ ತೆರವುಗೊಳಿಸಿದ್ದಾರೆ ಸಿಬ್ಬಂದಿ. ಸ್ಥಳದಲ್ಲಿ ಜೆಸಿಬಿಯಿಂದ ಮರಗಳ ತಿರುವು ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ಪ್ರದೇಶದಲ್ಲಿ ಈ ಒಂದು ಘಟನೆ ನಡೆದಿದೆ. ಹಾಸನ ಜಿಲ್ಲೆಯಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿಯುತ್ತಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂತಹ ಅವಘಡಗಳು ಅವಾಂತರಗಳು ಸೃಷ್ಟಿಯಾಗಿದೆ. ಇದೀಗ ಭಾರೀ ಮಳೆಯ ಎಫೆಕ್ಟ್ ದೊಡ್ಡ ತಪ್ಪಲು ಭಾಗದಲ್ಲಿ ರಸ್ತೆಗೆ ಬಿದ್ದುಬಿಟ್ಟಿದೆ ಈ ಮರ ಬಿದ್ದಂಥ ಹಿನ್ನೆಲೆಯಲ್ಲಿ ಹೆದ್ದಾರಿ 75ರಲ್ಲಿ ಸ್ವಲ್ಪ ಹೊತ್ತುಗಳ ಕಾಲ ಟ್ರಾಫಿಕ್ ಜಾಮ್ ಉಂಟಾಗ್ಬಿಟ್ಟಿತ್ತು. ಆ ನಂತರ ಸಿಬ್ಬಂದಿಗಳು ಈ ಮರ ತೆರವು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸ್ಥಳಕ್ಕೆ ಜೆಸಿಬಿ ಮುಖಾಂತರವಾಗಿ ಜೆಸಿಬಿಯನ್ನು ಕರೆಸಿ ಆ ಮರಗಳ ತೆರವು ಮಾಡುವಂಥ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಇದು ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ಪ್ರದೇಶದಲ್ಲಿ ನಡೆದಿದ್ದಂಥ ಘಟನೆ.